ಇನ್ನು ಖುಷಿಯಾದ ದಿನ ನಮ್ಮ ಅರ್ಜುನ್ ಸರ್ ಬರ್ಡೇ ಇವತ್ತು. ಅರ್ಜುನ್ ಸರ್ ಅಂದ್ರೆ ಈ ಮಟ್ಟಕ್ಕೆ ಬರೋಕೆ ತುಂಬಾ ಕಷ್ಟ ಬಿದ್ದವ್ರೆ. ಯಾರ ಮನೆಗೆ ಕೇಳಿದ್ರು ಅರ್ಜುನ್ ಅಂದ್ರೆ ಗೊತ್ತು ಅಂತ ಹೇಳ್ತಾರೆ. ಆ ಮಟ್ಟಿಗೆ ಇವತ್ತು ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿಲೇ ಅರ್ಜುನ್ ಅವ್ರು ಹೆಸರು ಮಾಡಿದ್ದಾರೆ. ನಾವು ಇವ್ರ ಜೊತೆ ಇದೀವಿ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇವ್ರ ಜೊತೆ ಇರಕ್ಕೆ. ಅವ್ರ ಬೆಳೆಯೋದಲ್ಲಿ ನಮ್ಮನ್ನು ಜೊತೆಗೆ ಬೆಳೆಸ್ಕೊಂಡ್ ಬರ್ತಾವ್ರೆ, ಅದೊಂದು ಬಹಳ ಖುಷಿ. ಈ ಶುಭ ದಿವಸದಿಂದ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನದಲ್ಲಿ ಈ GBA ನಮ್ಮ ದೀಪಣ್ಣ ವಾರ್ಡ್ ಕಾರ್ಪೊರೇಟರ್ ಆಗಲಿ ಅಂತ ನಾವು ರಾಘವೇಂದ್ರ ಕೇಳ್ಕೊಂಡು ಒಳ್ಳೇದಾಗಿಂತ ಆಶಿಸ್ತೀವಿ. ನಾನು ರಾಜೇಶ್ ಅಂತ, ಬ್ಲಾಕ್ ವೈಸ್ ಪ್ರೆಸಿಡೆಂಟು, ಮತ್ತು M ಕೃಷ್ಣಪ್ಪ ಅಮ್ಮನ ಸಂಘ ಅಧ್ಯಕ್ಷ ನಾನು. ಇದೆಲ್ಲ ಅವರೇ ಮಾಡಿದ್ದು, ನಮ್ಗೆ ಅರ್ಜುನ್ ಅವರೇ ಇದನ್ನೆಲ್ಲ ಮಾಡಿದ್ದು. ಬಹಳ ಖುಷಿ ಆಗುತ್ತೆ ನಮ್ಗೆ ಹೇಳ್ಕೊಳಕ್ಕೆ. ಅರ್ಜುನ್ ದೇವರಿಗೆ ಜನ್ಮದಿನದ ಶುಭಾಶಯಗಳು. ಹಾಗೆ ಒಂದ್ ಹೇಳ್ಬೇಕು, ನಾವ್ ಈ ದಿನ ಏನ್ ನೆನ್ಪಿಸ್ಕೋಬೇಕು ಅಂದ್ರೆ, ಇವತ್ತಿನ ದಿನ ಇಷ್ಟೊಂದ್ ಜನ ಇಲ್ಲಿ ಯಾಕೆ ಸೇರ್ತಾ ಇದಾರೆ ಅಂದ್ರೆ ಅವ್ರು ಮಾಡಿರೋ ಸೇವೆ. ಅಂದ್ರೆ ಅವ್ರು ಯಾವ ಪೊಸಿಷನ್ ಅಲ್ಲೂ ಇಲ್ಲ, ಯಾವ್ದು ಕಾರ್ಪೊರೇಟರ್ ಆಗಿಲ್ಲ, ಏನೂ ಆಗಿಲ್ಲ, ಇನ್ನು ಎಲೆಕ್ಷನ್ಗಳು ಆಗಿಲ್ಲ, ಏನೂ ಆಗಿಲ್ಲ. ಆದ್ರೂನು ಅವ್ರ ಮನೆಗ್ ಹೇಗೆ ಯಾರೇ ಬಂದ್ರು, ಯಾವ್ದೇ ಕೆಲಸ ಕೇಳ್ಕೊಂಡ್ ಬಂದ್ರು, ನಾನ್ ಪೊಸಿಷನ್ ಅಲ್ಲಿ ಇದ್ದೀನಿ, ನಾನು ಇಲ್ಲ ಅದಿಲ್ಲ ಅಂತ ಇಲ್ಲ, ನಿಸ್ವಾರ್ಥ ಸೇವೆ ಮಾಡ್ತಾರೆ. ಹೇಗೆ ನಮ್ಮ MLA ಕೃಷ್ಣಪ್ಪ ಸರ್ ಮನೆಗೆ ಹೋದಾಗ ನಾವು ಊಟ ಇಲ್ದೆ, ತಿಂಡಿ ಇಲ್ದೆ, ಏನು ಇಲ್ದೆ ನಾವು ವಾಪಸ್ ಬರಲ್ವೋ, ಹಾಗೇನೆ ಇಲ್ಲಿ ಬಂದ್ರು ನಮ್ಮ ವಾರ್ಡಿನ ಅಧ್ಯಕ್ಷರಾಗಿರೋದ್ರಿಂದ ವಾರ್ಡಿನ ಪ್ರತಿಯೊಂದು ಸಮಸ್ಯೆಗೆ ನಾವು ಮಧ್ಯರಾತ್ರಿ 12 ಗಂಟೆಗೆ ಫೋನ್ ಮಾಡಿ, ಸರ್ ಇಲ್ಲೆಲ್ಲೋ ಮರ ಬಿದ್ದಿದೆ, ಇಲ್ಲೆಲ್ಲೋ ಏನೋ ಆಗಿದೆ, ರೋಡ್ ಸರಿ ಇಲ್ಲ, ಮೋರಿ ಇಲ್ಲ, ಯಾರೇ ಒಂದ್ ಜಸ್ಟ್ ಗ್ರೂಪ್ ಅಲ್ಲಿ ವಾಟ್ಸಪ್ ಮೆಸೇಜ್ ಹಾಕಿದ್ರು ನೆಕ್ಸ್ಟ್ ಡೇ ಇಷ್ಟ ದಿನದಲ್ಲಿ ಇದು ಎಮರ್ಜೆನ್ಸಿ ವೈಸ್ ಕೆಲಸ ಮಾಡಿ ಪ್ರತಿಯೊಂದನ್ನು ಅವರಲ್ಲಿ ಹೋಗಿ ಖುದ್ದಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಆ ಅಭಿಮಾನದ ಮೇಲೆಗೆ ಇಲ್ಲಿರೋರೆಲ್ಲರೂ ಬಂದಿದ್ದಾರೆ. ಹಾಗಾಗಿ ಅವರಿಗೆ ದೇವರು ಇನ್ನೂ ಆಯುಷ್ಯ ಆರೋಗ್ಯ ಕೊಡ್ಲಿ, ಮುಂದಿನ ದಿನಗಳಲ್ಲಿ ಬರೋ ಎಲೆಕ್ಷನ್ ಗಳಲ್ಲಿ ಅವ್ರಿಗೂ ಅವಕಾಶ ಸಿಗ್ಲಿ, ಅವ್ರನ್ನ ನಮ್ಮ ನಾಯಕರಾಗಿ ನೋಡೋಣ ಅಂತ ಆಶಿಸ್ತೇನೆ. ಧನ್ಯವಾದ. ನನ್ನ ಹೆಸರು ಮಂಗಳಗೌರಿ ಅಂತ, ವಿಜಯನಗರ ಬ್ಲಾಕ್ ಅಧ್ಯಕ್ಷರು. ಅರ್ಜುನ್ ದೇವ್ ಅವರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಗುಂಪಿಂದ, ನನ್ನ ಟೀಮಿಂದನೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಯುವ ನಾಯಕರು, ಯುವ ಪ್ರತಿಭೆ, ಅವ್ರು ಬೆಳಿಬೇಕು ಅಂತ ನಮ್ಮೆಲ್ಲರಿಂದ ಆಶಿಸ್ತೀವಿ ಅಷ್ಟೇ, ಏನಿರುತ್ತೆ. ನನ್ನ ಹೆಸರು ಲತಾ ಅಂತ. ಅರ್ಜುನ್ ದೇವ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ದೇವ್ರ ಅವ್ರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ಪ್ರತಿಯೊಬ್ರು. ಬಟ್ ಅವರೆಲ್ಲ ಕಷ್ಟ ಕಾಲಕ್ಕೂ ಬರ್ತಾರೆ, ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಅದಕ್ಕೆ ಅವ್ರ ದೇವರು ಇರೋರ್ವರೆಗೂ ಅವರು ಎಲ್ರಿಗೂ ಚೆನ್ನಾಗಿ ಮಾಡ್ಲಿ. ಆಮೇಲೆ ಅವ್ರ ಕೆಲ್ಸನೂ ತುಂಬಾ ಚೆನ್ನಾಗಿದೆ, ಇಲ್ಲಿ ಜನಕ್ಕೆಲ್ಲ ತುಂಬಾ ಸೇವೆ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ನಾವೆಲ್ಲ ಕೇಳ್ಕೊತೀವಿ. ಇದು ಫಸ್ಟ್ ಟೈಮ್ ನಾನು ಬರ್ತದ್ದು ಸರ್ನ, ಅವಾಗ್ಲಿಂದ ನಾನು ನೋಡಿದೀನಿ. ಬಟ್ ಈ ಸರಿ ವಿಶ್ ಮಾಡ್ಬೇಕು ಅಂತಾನೆ ಬಂದೆ ನಾನು. ಯಾಕಂದ್ರೆ ನಮ್ಮ ಏರಿಯಾದಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮುಂದಕ್ಕೂ ಹೀಗೆ ಹೆಲ್ಪ್ ಮಾಡ್ಕೊಂಡು ಹೋಗ್ಲಿ, ನೆಕ್ಸ್ಟ್ ಅವರೇ ಬರ್ಬೇಕು ಅಂತ ಅನ್ಕೊಳ್ತೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ನಮಸ್ತೆ, ನನ್ನ ಹೆಸರು ರಾಜೇಶ್ವರಿ ಅಂತ, ಗಿರಿನಗರ ಈರಣ್ಣಗುಡ್ಡೆಯಿಂದ. ಅರ್ಜುನ್ ಅವರು ಸುಮಾರು ಒಂದು 15-20 ವರ್ಷದಿಂದ ನಮಗ್ ಪರಿಚಯ. ಸೊ ಅವತ್ತಿಂದ ಇವತ್ತವರೆಗೂ ಜನಕ್ಕೆ ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ದಾರೆ. ಯಾವಾಗ ಮಿಡ್ ನೈಟ್ ಅಲ್ಲಿ ಫೋನ್ ಮಾಡಿ ಏನೇ ಪ್ರಾಬ್ಲಮ್ ಆಗಿದೆ, ಇಂಥದ್ದಾಗಿದೆ ಅಂದ್ರು ಆನ್ ಸ್ಪಾಟ್ ಅಲ್ಲಿ ಅಲ್ಲಿರ್ತಾರೆ. ಅಂದ್ರೆ ಜನಸ್ನೇಹಿ ಅಂತ ಹೇಳ್ಬೋದು. ಸೊ ಇಂಥವ್ರು ನಮ್ಗೆ ಒಳ್ಳೆ ಉತ್ತಮ ಸ್ಥಾನದಲ್ಲಿ ಮೇಲ್ ಬಂದ್ರೆ ಎಲ್ಲಾರ್ಗು ಅನುಕೂಲ ಆಗುತ್ತೆ ಅಂತ ನನ್ನ. ನಮಸ್ತೆ, ನನ್ನ ಹೆಸರು ಉಷಾ ಅಂತ, ದೀಪಂಜನಗರ ವಾರ್ಡಿಂದ. ಅರ್ಜುನ್ ಅಣ್ಣ ಅವ್ರದ್ದು ಇವತ್ತು ಬರ್ತಡೇ ಇದೆ, ಎಲ್ಲರೂ ಆಶೀರ್ವಾದ ಮಾಡಕ್ ಬಂದಿದೀವಿ. ವಿಶ್ ಹ್ಯಾಪಿ ಬರ್ಡೇ ಅಣ್ಣ. ಏನಿಲ್ಲ, ಮಾಮೂಲಿ ವರ್ಷ ಯಾವ ರೀತಿ ಮಾಡ್ಕೊಂಡ್ ಬರ್ತಿದ್ದಾರೆ ನಮ್ಮ ಸ್ನೇಹಿತರು, ನಮ್ಮ ಎಲ್ಲ ಬಂಧು ಮಿತ್ರರು, ನಮ್ಮ ಅಣ್ಣ ತಂದಿರು ಅದೇ ರೀತಿ ಮಾಡ್ಕೊಂಡ್ ಬರ್ತಿದ್ದಾರೆ. ಈ ಸಲ ನಾವು ಬೇಡ ಅಂತ ಹೇಳಿದ್ರೆ ಹುಡುಗರಿಗೆ, ಇಲ್ಲಣ್ಣ ಆದ್ರೂ ಸಿಂಪಲ್ ಆಗಿ ಇರ್ಲಿ ಬೆಳಗ್ಗೆ ಅಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ. ನಮ್ಮ ಅಚ್ಚುಮೆಚ್ಚಿನ ಜನಪ್ರಿಯ ನಾಯಕರು, ಮಾಜಿ ವಸತಿ ಸಚಿವರು, ಈಗ ನೆಕ್ಸ್ಟ್ ಸಚಿವರು, ನಮ್ಮ ಬಡವರ ಬಂಧು ಪ್ರೀತಿಯ ಈ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪಾಜಿಯವರ ಮತ್ತೆ ಪ್ರಿಯಾಕೃಷ್ಣ ಅವರ, ಗೋವಿಂದರಾಜನಗರ ಶಾಸಕರಾದ ಪ್ರಿಯಾಕೃಷ್ಣ ಅವರ ಒಂದು ಆಶೀರ್ವಾದ, ಅವರ ಒಂದು ಸಹಕಾರದಿಂದ ನಾವು ಈ ಮಟ್ಟಕ್ಕಿದ್ದೀವಿ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಈ ಸರ್ಕಾರದಲ್ಲಿ ಅವರು ಸಚಿವರಾಗಿ ಬರಲೇಬೇಕು. ಇನ್ನು ಉನ್ನತ ಮಟ್ಟಿಗೆ ಅವ್ರು ಬೆಳೀಲಿ. ಅವ್ರ ಜೊತೆಗೆ ನಾವು ಸದಾ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಈ ಒಂದು ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ, ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಮ್ಮ ಮುಖಾಂತರ ಎಲ್ಲರನ್ನೂ ಕೇಳ್ಕೊಳ್ತೀನಿ.